ಕರ್ನಾದರು ಸ್ವಾಮಿ ಅಪಾಶ್ವೆ ಅವ್ರು ಎಲ್ಲಿದ್ದಾರೋ ಎಂತರಾಗಿದ್ದಾರೋ ನೀನೇ ಬಲ್ಲುವಂತ ದೇವರಾಗಿದೆ ಅಪಾಶ್ವೆ. ನೀನು ಅವರನ್ನು ನೋಡು, ಅವರನ್ನು ನಿನ್ನ ಆಶ್ವದಿಸು ಅಪಾಶ್ವೆ. ನಿನ್ನ ಸತ್ಯದಲ್ಲಿ, ನಿನ್ನ ಪ್ರೀತಿಯಲ್ಲಿ, ನಿನ್ನ ಐಕ್ಯತೆಯಲ್ಲಿ ಅವರನ್ನು ಉಪಯೋಗಿಸ್ಕೋ ಎನ್ನುವುದಕ್ಕಾಗಿ ನಾ ಪ್ರಾರ್ಥನೆ ನಾವು ಪ್ರಾರ್ಥಿಸ್ತಾ ಇದ್ದೇನೆ, ಬೇಡುತ್ತಾ ಇದ್ದೇನೆ. ನನ್ನ ದೇವರೇ, ನಿನ್ನ ಎಲ್ಲ ಅದ್ಭುತ ಕಾರ್ಯಗಳು ಈ ಸ್ಥಳದಲ್ಲಿ ನಡೆಯೋದಕ್ಕಾಗಿಯೂ, ನಿನ್ನ ಎಲ್ಲ ಮಹತ್ವ ಕಾರ್ಯಗಳು ಈ ಸ್ಥಳದಲ್ಲಿ ನಡೆಯೋದಕ್ಕಾಗಿಯೂ ಆಶ್ವದಿಸು ಅಪಾಶ್ವೆ. ನಮ್ಮ ಬೀದರ್ ಜಿಲ್ಲೆಯಲ್ಲಿರುವಂತ ಸುಮಾರು ಅಪಾಶ್ವೆ ಕರ್ನಾಟಕ ಸ್ವಾಮಿ ಪ್ರತಿಯೊಂದು ತಾಲೂಕುಗಳನ್ನು ಅಪಾಶ್ವೆ 23 ಲಕ್ಷ ಜನರನ್ನು ನೀನು ಆಶೀರ್ವಾದ ಮಾಡಿ ಕರ್ನಾಟಕ ಸ್ವಾಮಿ. ಅವ್ರು ಯಾವ ಹಳ್ಳಿಗಳಲ್ಲಿದ್ದಾರೋ, ಯಾವ ತಾಲೂಕುಗಳಲ್ಲಿದ್ದಾರೋ, ಜಿಲ್ಲೆಯಲ್ಲಿದ್ದಾರೆ ಅಪಾಶ್ವೆ, ಪ್ರತಿಯೊಬ್ಬರ ಮೇಲೆ ನಿನ್ನ ಕೃಪೆ, ನಿನ್ನ ಆಶ್ರಯದಲ್ಲಿ ಅವರಿಗೆ ಅಂತರೇ ಆಗಿರ್ಲಿ ಅಪಾಶ್ವೆ. ಅವರ ಅನಾರೋಗ್ಯದಲ್ಲಿ ಇವತ್ತು ಹಾಸ್ಪಿಟಲ್ ಇದ್ದಾರೆ, ಅವರಿಗೆ ನಿನ್ನ ಆರೋಗ್ಯನ ಅನುಗ್ರಹಿಸ ಅಪಾಶ್ವೆ. ಅವರು ಇವತ್ತಿನ ದಿವಸದಲ್ಲಿ ಬಡತನದಲ್ಲಿದ್ದಾರೆ, ಅವರಿಗೆ ಸಂಧಿಸಬೇಕಾಗಿರುವಂತಹ ಆಶೀರ್ವಾದಗಳನ್ನು ಅನುಗ್ರಹಿಸ ಅಪಾಶ್ವೆ. ನನ್ನ ದೇವರೇ, ಅವರೆಲ್ಲರೂ ತೃಪ್ತರಾಗಲಿ, ಆಶ್ರಮತರಾಗಿರ್ಲಿ ಅಪಾಶ್ವೆ. ವೇತನ ಹಿಡ್ಕೊಂಡು ಶ್ರೀಮಂತರ ತನಕ ಬಿಸ್ನೆಸ್ ಮಾಡುವಂತ ಪ್ರತಿಯೊಬ್ಬ ಮಕ್ಕಳನ್ನು ನೀನು ಆಶ್ರಯಿಸಬೇಕನ್ನೋದಕ್ಕೆ ನನ್ನ ಪ್ರಾರ್ಥನೆ. ಅವರಲ್ಲಿ ಕರ್ನಾಟಕ ಸ್ವಾಮಿ ಎಂದಿಗೂ ಕರ್ನಾಟಕ ಸ್ವಾಮಿ ಊಟದಾಗಲಿ, ಆಹಾರ ಆಗಲಿ, ಹಣಗಳಾಗಲಿ ಕಡಿಮೆ ಬೀಳಬಾರ್ದು, ಆಶ್ರಮತರಾಗಿರ್ಬೇಕು. ಮತ್ತು ನಮ್ಮ ಸಭೆ, ಈ ಸಭೆ ಅಪಾಶ್ವೆ ಬೆಳೆಯುವಂತದಾಗಿರ್ಬೇಕು. ಅನೇಕ ಜನರು, ಅನೇಕ ಮಕ್ಕಳು ನಿನ್ನ ಆಲಯದಲ್ಲಿ ಬಂದು ಕೂಡುವವರಾಗಿರ್ಬೇಕು, ನಿನ್ನನ್ನು ಧ್ಯಾನಿಸುವವರಾಗಿರ್ಬೇಕು, ನಿನ್ನಿಂದ ಆಶೀರ್ವಾದಗಳನ್ನು ಹೊಂದಿಕೊಳ್ಳುವವರಾಗಿರ್ಬೇಕು ಅನ್ನೋದು ಕಾರಣ ಪ್ರಾರ್ಥನೆ. ನನ್ನ ದೇವರಿಗೆ ಸ್ತೋತ್ರ, ನಿನಗೆ ಸ್ತೋತ್ರ, ನಿನಗೆ ಸ್ತೋತ್ರ ಅಪಾಶ್ವೆ. ಒಳ್ಳೆ ದೇವರು ನೀನಪ್ಪ ಆಶ್ವೆ, ಒಳ್ಳೆ ಕರ್ತನು ನೀನಪ್ಪ ಆಶ್ವೆ. ತಂದೆ ನಿನಗೆ ವಂದನೆಗಳು ಸತ್ಕಾರವೇ. ದೇವರ ಆತ್ಮನಿಗೆ ಸ್ತೋತ್ರ, ನಿನಗೆ ಸ್ತೋತ್ರ. ಪವಿತ್ರ ಆತ್ಮನಿಗೆ ಸ್ತೋತ್ರ, ನಿನಗೆ ಸ್ತೋತ್ರ, ನಿನಗೆ ಸ್ತೋತ್ರ. ಹಲ್ಲೆಲೂಯಾ, ಹಲ್ಲೆಲೂಯಾ. ಓ ಪರಿಶುದ್ಧನಿಗೆ ಸ್ತೋತ್ರ ಆಶ್ವೆ. ಇವತ್ತು ದಿವಸದಲ್ಲಿ ಸಮಾಧಾನ ಕರ್ನಾಟಕ ಸ್ವಾಮಿ ಎಲ್ಲ ನಿಮ್ಮ ಅದ್ಭುತಗಳು ಕರ್ನಾಟಕ ಸ್ವಾಮಿ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರ ಆತ್ಮದಿಂದ, ದೇವರ ಆತ್ಮದಿಂದ, ದೇವರ ಅಭಿಷೇಕದಿಂದ ಈ ಸ್ಥಳವನ್ನು ಕರ್ನಾಟಕ ಸ್ವಾಮಿ ನಿನ್ನ ಅದ್ಭುತ ಶಕ್ತಿಗಳ ನಿನ್ನ ಸಾಮರ್ಥ್ಯ ಈ ಸ್ಥಳದಲ್ಲಿ ಪ್ರಾರ್ಥನೆ. ಹಲ್ಲೆಲೂಯಾ, ಹಲ್ಲೆಲೂಯಾ.
ಒಬ್ಬರಿಲ್ಲದನ್ನಾದ್ರು ಸ್ವಾಮಿ ಈ ಸಭೆಯಲ್ಲಿ ಈ ದೇವರ ಆಲಯದಲ್ಲಿ ಅಪಾಶ್ವರಿಂದ ಸಂತನ ಮಕ್ಕಳು ಅವರೆಲ್ಲಿಂದ ಬರಬೇಕಾಗಿ ಅವರ ಸಭೆಗೆ ಬರ್ತಾಗಿ ಆಲಯದಲ್ಲಿ ಕಲಿಸಬೇಕು ಪ್ರಾರ್ಥನೆ ನಿನ್ನ ಆತ್ಮದಿಂದ ಸಭೆ ತುಂಬಬೇಕು. ಈ ಬೆಳಗಿನ ಜಾವನ ಆಲಯದಲ್ಲಿ ದೇವರು ನೆಚ್ಚಿಸಬೇಕು, ಆಶಿಸಬೇಕು ಎನ್ನುವುದಾದ ಪ್ರಾರ್ಥನೆ. ನಿನ್ನ ಕೃಪೆ ನಿನ್ನ ಸತ್ಯತೆ ಈ ಸ್ಥಳದಲ್ಲಿ ಇರುವುದು ಎನ್ನುವುದಾದ ಪ್ರಾರ್ಥನೆ. ಎಲ್ಲ ಸೈತಾನ ಶಕ್ತಿ, ಎಲ್ಲ ಮಾನವನ ಶಕ್ತಿ, ಎಲ್ಲ ಅಂಧಕಾರ ಶಕ್ತಿಗಳು ಅದು ಎನ್ನುವುದಾದ ಪ್ರಾರ್ಥನೆ. ಅಪಾಯಶ್ವೇ ಈ ಸಭೆಗೆ ಅಡ್ಡಿಯಾಗಿರುತ್ತ ಅಪಾಯಶ ಸಭೆಯಲ್ಲಿ ಆ ಜನರನ್ನು ಅಡ್ಡಿಪಡಿಸುವ ಸೈತಾನನು ಅದು ಯೇಸುನಾಮದಲ್ಲಿ ಯೇಸುವಿನ ರಕ್ತದಲ್ಲಿ ನೀವು ಈ ಸ್ಥಳದಲ್ಲಿ ನಿನ್ನ ಅದ್ಭುತಗಳು ಪ್ರಾರ್ಥನೆ ಆಶೀರ್ವಾದ ಮಾಡಿದ ಸ್ವಾಮಿ ಆಶೀರ್ವಿಸು. ನನ್ನ ದೇವರಿಗೆ ಸ್ತೋತ್ರ, 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 ಸ್ತೋತ್ರ. ದೇವರಾತ್ಮನಿಗೆ ಒಂದು ಸ್ಥಾಪನೆ ಆಶೀರ್ವಾದ. ಪವಿತ್ರಾತ್ಮನಿಗೆ ಸ್ತೋತ್ರ, 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 ಸ್ತೋತ್ರ. ಓ ಹಾಲೆಲೂಯಾ, 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 ಹಾಲೆಲೂಯಾ. ಯೇಸುವಿನ ನಾಮದಲ್ಲಿ, ಯೇಸುವಿನ ನಾಮದಲ್ಲಿ, ಯೇಸುವಿನ ನಾಮದಲ್ಲಿ ದೇವರೇ ನಿನ್ನ ನಾಮದಲ್ಲಿ, ನಿನ್ನ ನಾಮದಲ್ಲಿ ಅದ್ಭುತಗಳು ಚಮತ್ಕಾರಗಳು ಕಾರ್ಯವಾಶೀ. ನಿನ್ನ ನಾಮದಲ್ಲಿ ಕರ್ತಾವೆ ಸ್ವಾಮಿ ದುಃಖದಲ್ಲಿ ಬಂದಿರುವಂತಹ ಮಕ್ಕಳಿಗೆ ಇದೊಂದು ದಿವಸದಲ್ಲಿ ಸಂತೋಷದಲ್ಲಿ ಅಪಾಶುವೆ. ಬಡತನದಲ್ಲಿ ಬಂದಿರುವಂತಹ ಮಕ್ಕಳಿಗೆ ಇದೊಂದು ದಿವಸದಲ್ಲಿ ಆರಿನ ಶ್ರೀಮಂತಿಗಳ ಸಿಗಲಿ ಯೇಸುನಾಮದಲ್ಲಿ. ಅಜ್ಞಾನವೆಲ್ಲದ ಜ್ಞಾನ ಇಲ್ಲದಂತೆ ಬಂದಿರುವಂತಹ ಮಕ್ಕಳಿಗೆ ಜ್ಞಾನವು ಪರಲೋಕದ ಜ್ಞಾನವು ಭೂಲೋಕದ ಜ್ಞಾನವು ಅದರ ಅನುಗ್ರಹವಾಗಿರಬೇಕಾದ ಪ್ರಾರ್ಥನೆ. ದೇವರಾತ್ಮನಿಗೆ ಸ್ತೋತ್ರ ಅಪಾಶುವೆ. Hallelujah, 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 hallelujah. ಆಶೀರ್ವಿಸು, ಅದ್ಭುತವಾಗಿ ನಡೆಸಲಾಗುತ್ತದೆ. ನಿನ್ನ ಮಹಾತ್ಮ ಕಾರ್ಯಗಳು ಕಾರ್ಯಗಳು ನಡೆದ ಕಾಶ್ಮೀರ, ನಿನ್ನ ಕಾರ್ಯಗಳಲ್ಲಿ ಆಶೀರ್ವಾದಗಳಿಗೆ ನಡೆದ ಕಾಶ್ಮೀರ, ಅದ್ಭುತ ಕಾರ್ಯಗಳಿಗೆ ನಡೆದ ಸ್ವಾಮಿ, ಸತ್ಯದ ಕಾರ್ಯಗಳಿಗೆ ನಡೆದ ಕಾಶ್ಮೀರ, ನೀತಿಯ ಕಾರ್ಯಗಳಿಗೆ ನಡೆದ ಕಾಶ್ಮೀರ, ಪರಿಶುದ್ಧ ಕಾರ್ಯಗಳಿಗೆ ನಡೆದ ಪಕ್ಕನಾದ ಸ್ವಾಮಿ. Hallelujah, 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 hallelujah. Oh, hallelujah, hallelujah, hallelujah. ನಮ್ಮನ್ನು ಬಲಪಡಿಸೋದಕ್ಕಾಗಿ ಸ್ತೋತ್ರ. ಯೇಸು ನಾಮದಲ್ಲಿ ಪ್ರಾರ್ಥನೆ ತಂದೆ. ಆಮೆನ್, ಆಮೆನ್. ನಾವೆಲ್ಲ ಕೂತ್ಕೊಳ್ಳೋಣ. ನಾವು ಸ್ವಲ್ಪ ಸಮಯ ದೇವರ ವಾಕ್ಯಗಳಿಗೆ ಹೋಗೋಣ. ದೇವರು ನಮ್ಮೊಂದಿಗೆ ಮಾತಾಡುವವನಾಗಿದ್ದಾನೆ. ಯಾಕಂದರೆ ದೇವರು ಮಾತಾಡುವಂತ ದೇವರು ಮತ್ತೊಂದು ಸುವಾರ್ತೆಯಲ್ಲಿ 8ನೇ ಅಧ್ಯಾಯ ಅದರಲ್ಲಿ 5ನೇ ವಚನ ಹಿಡ್ಕೊಂಡು ನಾವು ಓದೋಣ. ಮತ್ತೊಂದು ಸುವಾರ್ತೆಯಲ್ಲಿ 8ನೇ ಅಧ್ಯಾಯ ಓದ್ರಿ.
ಅದು ವಾಕ್ಯ ಕಂಪ್ಲೀಟ್ ಮಾಡಿ ಹೇಳ್ತೇವೆ. ಪ್ರಭುವೇ, ನೀನು ನನ್ನ ಮನೆಗೆ ಬಂದಷ್ಟು ಯೋಗ್ಯತೆ ನನ್ನಲ್ಲಿಲ್ಲ. ನೀನು ಒಂದು ಮಾತು ಹೇಳಿದರೆ ಸಾಕು, ನನ್ನ ಆಳಿಗೆ ಗುಣವಾಗುವುದು. ನಾನು ಸಹ ಮತ್ತೊಬ್ಬರ ಕೈಗಳಿರುವ ನನ್ನ ಕೈಗಳಿದ್ದಾರೆ. ನಾನು ಅವರಲ್ಲಿ ಒಬ್ಬನಿಗೆ ಹೋಗು ಎಂದು ಹೇಳಿದರೆ ಹೋಗುತ್ತಾನೆ, ಮತ್ತೊಬ್ಬನಿಗೆ ಬಾ ಎಂದು ಹೇಳಿದರೆ ಬರುತ್ತಾನೆ. ನನ್ನ ಆಳಿಗೆ ಚಿತ್ರವನ್ನು ಮಾಡು ಎಂದು ಹೇಳಿದರೆ ಮಾಡುತ್ತಾನೆ ಅಂದನು. ಯೇಸು ಇದನ್ನು ಕೇಳಿ ಆಶ್ಚರ್ಯಪಟ್ಟು ತನ್ನ ಹಿಂದೆ ಬರುತ್ತಿರುವವರಿಗೆ, ನಾನು ಇಂಥ ದೊಡ್ಡ ನಂಬಿಕೆಯನ್ನು ಇಷ್ಟೆಲ್ಲ ಜನರಲ್ಲಿ ಕಾಣಲಿಲ್ಲವೆಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ. ಇದಲ್ಲದೆ ನಿಮಗೆ ಹೇಳುವುದೆಂದರೆ, ಪಡುವಣ ಬೀದಿನಲ್ಲಿ ಇದ್ದ ಬಹಳ ಜನ ಬಂದು ಪರಲೋಕದ ರಾಜ್ಯದಲ್ಲಿ ಅಬ್ರಹಾಮ, ಇಸಾಕ, ಯಾಕೋಬ ಎಂಬುವರ ಸಂಗಡ ವೃತ್ತಕ್ಕೆ ನೋಡುವನು. ಆದರೆ ಆ ರಾಜ್ಯದ ಮಧ್ಯಸ್ಥರು ಹೊರಗೆ ಕತ್ತಲೆಗೆ ಹಾಕಲ್ಪಡುವರು. ಅಲ್ಲಿ ಗೋಳಾಟವು ಕಟ್ಟಕಟ್ಟನೆ ಬಂದು ಪರಿವಾರವು ಇರುವು ಎಂದು ಹೇಳಿದನು. ಗಳಿಕೆ ಯೇಸು ಆ ಶಬ್ದಕ್ಕೆ, ನೀನು ನಂಬಿದಂತೆ ನಿನಗಾಗಲಿ, ಹೋಗು ಎಂದು ಹೇಳಿದನು. ಅದೇ ಗಳಿಗೆಯಲ್ಲಿ ಅವನ ಆಳಿಗೆ ಗುಣವಾಯಿತು. ಆಮೆನ್. ಹಲ್ಲೆಲೂಯಾ. ಜೋರಾಗಿ ಹಲ್ಲೆಲೂಯಾ. ಇನ್ನು ಗಟ್ಟಿಯಾಗಿ ಹಲ್ಲೆಲೂಯಾ. ಈ ವಾಕ್ಯದಲ್ಲಿ, ಈ ಪ್ಯಾಸೇಜ್ ಅಲ್ಲಿ ಒಂದು ನಾವು ದೊಡ್ಡದಾಗಿರುವಂತಹ ಕಾರ್ಯ ನೋಡುತ್ತೇವೆ. ಆ ದೊಡ್ಡದ ಕಾರ್ಯ ಏನಂದ್ರೆ ದೊಡ್ಡ ನಂಬಿಕೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಈ ಒಂದು ಪ್ಯಾಸೇಜ್ ಅಲ್ಲಿ ನಾವು ನೋಡಬೇಕಾದರೆ ದೊಡ್ಡ ನಂಬಿಕೆ. ಎಲ್ಲರೂ ಹೇಳಿ, ದೊಡ್ಡ ನಂಬಿಕೆ. ಹಲ್ಲೆಲೂಯಾ. ದೊಡ್ಡ ನಂಬಿಕೆ ಎನ್ನುವಂಥದ್ದು ನಮ್ಮ ಜೀವನಕ್ಕೆ ಅದು ಅದ್ಭುತಗಳನ್ನು ತರುವಂತದ್ದಾಗಿರ್ತದೆ. ನಾವೆಲ್ಲೇ ಇರಲಿ, ಎಂಥ ಸ್ಥಳದಲ್ಲಿ, ಯಾವ ಸಿಚುವೇಶನ್ಗಳಲ್ಲಿ ಆ ದೊಡ್ಡ ನಂಬಿಕೆ ಅದ್ಭುತ ತರುತ್ತದೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಜೋರಾಗಿ ಹಲ್ಲೆಲೂಯಾ. ಎಲ್ಲರ ದೊಡ್ಡ ನಂಬಿಕೆ, ಚಿಕ್ಕ ನಂಬಿಕೆ ಅಲ್ಲ, ದೊಡ್ಡ ನಂಬಿಕೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ದೇವರು ಹೇಳ್ತಾನೆ, ನೀನು ನಂಬಿದರೆ ದೇವರ ಮಹಿಮೆಯನ್ನು ಕಾಣುತ್ತಿ. ನಂಬಿಕೆಯಿಂದಲೇ ಈ ಲೋಕ ನಡೀತಾಗ ಪ್ರಿಯರೇ. ನಂಬಿಕೆ ಇಲ್ಲದಲೇ ದೇವರನ್ನು ಮೆಚ್ಚಿಸೋದು ಅದು ಅಸಾಧ್ಯವಾಗಿದೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಅದಕ್ಕಾಗಿ ಇವತ್ತು ದಿವಸದಲ್ಲಿ ನೀವು ಒಂದು ಕಾರ್ಯ ಇಟ್ಟುಕೋಬೇಕಾದ್ರೆ ಏನಂದ್ರೆ ದೊಡ್ಡ ನಂಬಿಕೆ. ಆಮೇಲೆ ಅಂತೀರಾ? ಹಲ್ಲೆಲೂಯಾ. ಹೇಳಿ, ದೊಡ್ಡ ನಂಬಿಕೆ. ಹಲ್ಲೆಲೂಯಾ. ಹೇಳೋಣ, ಎಲ್ಲರೂ ಹೇಳೋಣ, ದೊಡ್ಡ. ನಮ್ಮ ಕುಟುಂಬದಲ್ಲಿ ಅದ್ಭುತ ಆಗುವುದಕ್ಕಾಗಿ ದೊಡ್ಡ ನಂಬಿಕೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ನಮ್ಮ ಕೆಲಸದಲ್ಲಿ ಕಾರ್ಯ ಆಗುವುದಕ್ಕಾಗಿ ದೊಡ್ಡ ನಂಬಿಕೆ. ಆಮೇಲೆ ಅಂತೀರಾ? ಹಲ್ಲೆಲೂಯಾ. ನಮ್ಮ ಉದ್ಯೋಗ, ನಮ್ಮ ಬಿಸಿನೆಸ್ ಬೆಳೆಯೋದಕ್ಕಾಗಿ ದೊಡ್ಡ ನಂಬಿಕೆ. ಆಮೇಲೆ ಅಂತೀರಿ? ಹಲ್ಲೆಲೂಯಾ. ಆ ನಂಬಿಕೆ ನಮಗೆ ಬೇಕು. ಎಂತ ನಂಬಿಕೆ? ಹೇಳೋಣ, ಎಲ್ಲರೂ ಹೇಳೋಣ, ಎಂತ ನಂಬಿಕೆ? ಚಿಕ್ಕ ನಂಬಿಕೆ ಅಲ್ಲ, ದೊಡ್ಡ ನಂಬಿಕೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ನಮ್ಮ ಕುಟುಂಬ, ನಮ್ಮ ಜೀವನ, ನಮ್ಮ ಕೆಲಸ ಅಭಿವೃದ್ಧಿ ಆಗಬೇಕು. ಅದು ನಾವೆಲ್ಲ ಇಷ್ಟಪಡ್ತೇವೆ. ಇಷ್ಟಪಡುವವರು ನಾವೆಲ್ಲ ಒಂದು ಕಾರ್ಯ ಇಟ್ಟುಕೊಳ್ಬೇಕು. ಆ ಕಾರ್ಯ ಏನಂದ್ರೆ ದೊಡ್ಡ ನಂಬಿಕೆ. ಚಿಕ್ಕ ನಂಬಿಕೆ ಬೇಡ. ಹಲ್ಲೆಲೂಯಾ. ಹಲ್ಲೆಲೂಯಾ. ನಮ್ಮ ಮಕ್ಕಳನ್ನು ನೋಡಿಕೊಂಡು ನಾವು ಹೇಳ್ತಾ ಇರಬೇಕು, ಪ್ರೋತ್ಸಾಹಿಸಬೇಕು, ಅವರನ್ನು ಹೆಚ್ಚಿಸಬೇಕು, ಅದನ್ನು ನಾವು ಬೆಳೆಸಬೇಕು. ಆ ಬೆಳೆಸೋದಕ್ಕಾಗಿ ನಾವು ಏನ್ ಇಟ್ಕೊಳ್ಬೇಕು? ದೊಡ್ಡ ನಂಬಿಕೆ. ಚಿಕ್ಕ ನಂಬಿಕೆ ಬೇಡ. ಹಲ್ಲೆಲೂಯಾ. ಜನರು ಏನ್ ಅನ್ನುತ್ತಾರೋ, ಜನರು ಏನ್ ಮಾಡ್ತಾರೋ, ಜನರು ಏನ್ ವಿಷಯ ಹೇಳ್ತಾರೋ ಅದು ನಮಗೆ ಬೇಕಾಗಿಲ್ಲ. ಆದರೆ ಹರಿದಿರುವಂತ ನಾವು ನಮ್ಮಲ್ಲಿ ದೊಡ್ಡ ನಂಬಿಕೆ ಇದೆ. ಆಮೇಲೆ ಅಂತೀರ? ಹಲ್ಲೆಲೂಯಾ. ಹುಟ್ಟಿಸಿರುವರು ನಾವು, ನಮ್ಮ ಹತ್ರ ದೊಡ್ಡ ನಂಬಿಕೆ ಇರಬೇಕು. ಆಮೇಲೆ ಅಂತೀರ? ಹಲ್ಲೆಲೂಯಾ. ಇಲ್ಲಿ ಈ ಸ್ಥಳದಲ್ಲಿ ನಾವು ನೋಡುತ್ತೇವೆ, ಆ ಶತಾಧಿಪತಿ ಬಂದು ತನ್ನ ತಂದೆ ತಾಯಿಗಳಿಗೋಸ್ಕರ ಕೇಳ್ತಲ್ಲ, ತನ್ನ ಅಣ್ಣ ತಮ್ಮರಿಗೋಸ್ಕರ ಕೇಳಿಲ್ಲ, ತನ್ನ ಮಕ್ಕಳಿಗಾಗಿ ಕೇಳಲಿಲ್ಲ. ಅವನು ಏನು ಯಾರಿಗಾಗಿ ಕೇಳ್ತಾ ಇದ್ದಾನೆ? ಅವನಲ್ಲಿರುವಂತ ಆಳಿಗೆ ಕೇಳ್ತಾ ಇದ್ದಾನೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಇಲ್ಲಿ ನಾವು ನೋಡಬೇಕು ಅಂತ ಒಂದು ಕಾರ್ಯ. ಇವತ್ತು ದಿವಸದಲ್ಲಿ ಆಳುಗಳಿಗೆ ಯಾರು ಬೆಲೆ ಕೊಡೋದಿಲ್ಲ. ತಮ್ಮ ಕೈ ಕೆಲಸ ಮಾಡುವವರಿಗೆ ಯಾರು ಬೆಲೆ ಕೊಡೋದಿಲ್ಲ. ಆದರೆ ಇವನು ಶತಾಧಿಪತಿ. ಆ ಶತಾಧಿಪತಿಯಲ್ಲಿ ಅನೇಕ ಸೈನಿಕರು, ಕೆಳಗಡೆ ಕೆಲಸ ಮಾಡುವವರು,
ಅನೇಕರಲ್ಲಿ ಒಬ್ಬನೇನಾದನು ಪಾರ್ಶ್ವ ರೋಗದಲ್ಲಿ ಒಳಗಾದನು. ಹಾಲೆಲೂಯಾ. ರೋಗದಲ್ಲಿ ಒಳಗಾಗಿದಾಗ ಅವನು ದೇವರ ಹತ್ರ ಬಂದು ಕೇಳ್ತಾನೆ. ಏನಂತ ಕೇಳ್ತಾನೆ? ನನ್ನ ಆಡು ರೋಗದಲ್ಲಿ ಒಳಗಾಗಿದ್ದಾನೆ, ನೀನೇನಾದರೂ ಮಾಡು ಅಂತಾನೆ. ಹಾಲೆಲೂಯಾ. ಯಾರಿಗಾಗಿ ಕೇಳ್ತಾ ಇದ್ದಾನೆ? ತನ್ನ ಆಳಿಗಾಗಿ. ಹಾಲೆಲೂಯಾ. ಅವನು ಆ ಆಳನ್ನು ಹುಟ್ಟಿಸುವನಲ್ಲ, ಆ ಆಳು ತನ್ನ ಕೈಯಲ್ಲಿ ಕೆಲಸ ಮಾಡುವವನು. ಆ ಆಳಿಗಾಗಿ ಅವನೇನ್ ಮಾಡ್ತಾ ಇದ್ದಾನೆ? ಬಂದು ದೇವರ ಹತ್ರ ಕೇಳ್ತಾ ಇದ್ದಾನೆ. ಇದು ದೊಡ್ಡ ನಂಬಿಕೆ ಪ್ರಿಯರೇ. ಹಾಲೆಲೂಯಾ. ಇವತ್ತು ನಾವು ನಮ್ಮ ಮಕ್ಕಳಿಗಾಗಿ, ನಮ್ಮ ಅಣ್ಣರಿಗಾಗಿ, ನಮ್ಮ ತಮ್ಮರಿಗಾಗಿ, ನಮ್ಮ ಒಳ ಹುಟ್ಟಿದವರಿಗಾಗಿ ಕೇಳೋದಕ್ಕಾಗಿ ಬರ್ತಾ ಇಲ್ಲ, ಆದ್ರೆ ಅವನು ತನ್ನ ಆಳಿಗಾಗಿ ಕೇಳೋದಕ್ಕಾಗಿ ಬರ್ತಾ ಇದ್ದಾನೆ. ಅದಕ್ಕಾಗಿ ದೊಡ್ಡ ನಂಬಿಕೆ. ಹಾಲೆಲೂಯಾ. ಇವತ್ತು ನಾನು ನಿಮಗೆ ನಿಜವಾಗಿ ಹೇಳ್ತಾ ಇದ್ದೀನಿ, ದೇವರ ಹತ್ರ ಬರುವವರು ದೇವರಿಗೆ ಬೇಡಿಕೊಳ್ಳೋದಕ್ಕಾಗಿ ಬರಬೇಕು ಹೊರತು ದೇವರನ್ನು ಮೆಚ್ಚಿಸೋದಕ್ಕಾಗಿ ಅಲ್ಲ. ಹಾಲೆಲೂಯಾ. ದೇವರ ಹತ್ರ ಬಂದು ಏನ್ ಮಾಡ್ಬೇಕು? ಬೇಡಿಕೊಳ್ಬೇಕು. ನಮಗೆ ಹೇಳ್ಬೇಕು, ಅದನ್ನು ಕೇಳುವವರಾಗಿರ್ಬೇಕು. ಹಾಲೆಲೂಯಾ. ನಾನು ಮೊನ್ನೆ ಒಂದು ಊರಿನಲ್ಲಿ ಹೇಳ್ತಾ ಇದ್ದೇನೆ, ಪ್ರೇರು ಕುರಿತಾಗಿ. ಆ ಕುರಿತಾಗಿ ಹೇಳುವಾಗ ಅವ್ರಿಗೆ ಹೇಳ್ತಾ ಇದ್ದೆ ಏನಂದ್ರೆ, ಮತ್ತೊಂದು ಬರೆದ ವಾರ್ತೆಯಲ್ಲಿ 7ನೇ ಅಧ್ಯಾಯ 7ನೇ ವಚನ ಏನ್ ಹೇಳ್ತಾರೆ? ಬೇಡಿಕೊಳ್ಳಿ ನಿಮಗೆ ದೊರೆಯುವುದು, ಹಾಲೆಲೂಯಾ. ಹುಡುಕಿರಿ ನಿಮಗೆ ಸಿಗುವುದು. ಈಗ ಬೇಡಿಕೊಳ್ಳಿ ನಿಮಗೆ ದೊರೆಯುವುದು ಅಂತಂದು ನಾವು ಅದು ಅನೇಕ ಸಾರಿ ಹೇಳ್ತೀವಿ, ಹೌದಲ್ಲ? ನಾವು ಬೇಡಿಕೊಳ್ಳೋದು ನೋಡ್ತಾ ಇದ್ದೀವಿ, ಪ್ರತಿದಿನ ಪ್ರತಿ ಸಮಯ ನಾವು ಬೇಡ್ತಾನೆ ಇದ್ದೀವಿ, ಹಾಲೆಲೂಯಾ. ಆದ್ರೆ ನಾವು ನಂಬುತ್ತಾ ಇಲ್ಲ ಅದು ಯಾರು ಹೇಳಿದಾರೆ ಅಂತ. ನಾವು ಪಾಸ್ಟರ್ ನೋಡಿದೆವು, ನಮ್ಮ ಮುಂದುಗಡೆ ಯಾರಿಗೆ ನೋಡಿದೇವೆ ಹೇಳ್ರಿ? ಪಾಸ್ಟರ್ ಹೇಳ್ತಾ ಇದ್ದಾರೆ, ಬೇಡಿಕೊಡ್ರಿ ದೇವ್ರು ಕೊಡ್ತಿ ಅಂತಂದು ಹೇಳ್ಯಾರ. ಬೇಡಿಕೊಡ್ರಿ ದೇವ್ರು ಕೊಡ್ತಿ ಅಂತಂದು ಹೇಳ್ಯಾರ. ಈಗ ನೀವೆಲ್ಲ ಒಂದು ಕಣ್ಣು ಮುಚ್ಕೊಂಡು ಮನಸ್ಸನ್ನೇ ನೋಡ್ರಿ. ಈ ಭೂಮಿಯನ್ನು ಒಂದೇ ಬಾಯಿನಿಂದ ಸೃಷ್ಟಿ ಮಾಡುವಂಥವ್ರು, ಒಂದೇ ರೂಟಿನಿಂದ ಸೃಷ್ಟಿ ಮಾಡಿದವರು, ಸರ್ವಶಕ್ತರು. ಆ ಸಿಂಹಾಸನ ಕೂತಿನಾಗ ಆತನ ಪಾದದಲ್ಲಿ ಬಂದದ, ಭೂಮಿ ಬಂದದ. ಆತ ಈ ಸಮಸ್ತವನ್ನು ಉಂಟು ಮಾಡುವನು, ಆತನ ಜೀವ ಪಟ್ಟರು. ಆತ ಹೇಳತನ ಬೇಡಿಕೊಳ್ಳ್ರಿ. ಹಾಲೆಲೂಯಾ. ಈಗ ಆತನಿಗೆ ನಂಬಿಕೆ, ಆತನಿಗೆ ನೋಡ್ಕೊಂಡು ನಿಮ್ ಚೆನ್ನಾಗಿ ಇಮ್ಯಾಜಿನ್ ಮಾಡ್ಕೊಳ್ಳಿ. ಈಗ ಆತನಿಗೆ ನೋಡ್ಕೊಂಡು ಹೇಳ್ರಿ, ಆತ ಹೇಳ್ತಾನ ಬೇಡಿಕೊಳ್ಳ್ರಿ. ಹಾಲೆಲೂಯಾ. ನಾ ಕೊಡುತ್ತೆ ಅಂತ ಹೇಳ್ತಾನ. ಆತನಲ್ಲಿ ಸಮಸ್ತವನ್ನು ಕೊಡುವಂತ ಶಕ್ತಿ ಇದೆ ಪ್ರಿಯರೇ. ಹಾಲೆಲೂಯಾ. ಬೇಡಿಕೊಂಡ್ರೆ ಅನ್ಯ ಜನಾಂಗ ಕೊಡ್ತಾರೆ ಅಂತ ಹೇಳಿದಾನೆ, ಬೇಡಿಕೊಂಡ್ರೆ ಜ್ಞಾನವನ್ನು ಕೊಡ್ತಾರೆ ಅಂತ ಹೇಳಿದಾನೆ, ಶ್ರೀಮಂತಿಕೆಯನ್ನು ಕೊಡ್ತಾರೆ ಅಂತ ಹೇಳಿದಾನೆ. ಯಾಕೆ? ನಾವು ಬೇಡುವುದು ನಿಲ್ಲಿಸಬೇಕು, ನಾವು ಬೇಡುತ್ತಾನೆ ಇರಬೇಕು ಪ್ರಿಯರೇ. ಹಾಲೆಲೂಯಾ. ಇವತ್ತು ಒಂದು ಮನೆ ಕಟ್ಟಿದರೆ ಇನ್ನೊಂದು ಮನೆಗೆ ಕೇಳೋಣ, ಇವತ್ತು ಒಂದು ಕೆಲಸ ಮಾಡಿದರೆ ಇನ್ನೊಂದು ಕೆಲಸಕ್ಕೆ ಕೇಳೋಣ. ಆದರೆ ನಮ್ಮ ಜೀವನ ಮುಗಿಯೋ ತನಕ ನಾವು ಕೇಳುತ್ತಾನೆ ಇರೋಣ. ಹಾಲೆಲೂಯಾ. ನಾವು ಮನುಷ್ಯರ ಹತ್ರ ಕೇಳೋದಕ್ಕಾಗಿ ಬಂದಿಲ್ಲ. ಆತನ ಸಿಂಹಾಸನ ಮೇಲೆ ಕೂತು ಆತನ ಪಾದದಲ್ಲಿ ಮುಟ್ಟ್ಯದ, ಭೂಮಿ ಮುಟ್ಟಿರುವಂತ ಅಂತ ದೊಡ್ಡ ದೇವರು ಹತ್ರ ಕೇಳತ್ತಿದ್ದೆವು. ಅವರು ಹೇಳಿದ ಬೇಡಿಕೊ ಅಂತಂದ್ರೆ, ಈಗ ಒಂದು MLA ಬಂದು ನಿಮಗೆ ಕೇಳಿದ್ರೆ ತಿಳ್ಕೊ, ಬೇಡಿಕೊ ನಾನು ನಿಮ್ಗೆ ಕೊಡ್ತೆ ಅಂತ ಏನ್ ಮಾಡ್ತೀರ? MLA MP ಪ್ರೈಮ್ ಮಿನಿಸ್ಟರ್ ಬಂದು ಹೇಳೋದು ಮನೆ ಕೊಡ್ತೇವೆ ಹಾಕ್ರಿ ಅಂತ ನನಗೆ ಏನೇನು ಹಾಕ್ತಾರೆ, ಎಲ್ಲರೂ ಆನ್ಲೈನ್ದಾಗ ಹಾಕ್ತಾರೆ, ಹೌದಲ್ಲ? ಗೃಹಲಕ್ಷ್ಮಿ 2,000 ಬರ್ತದೆ ಅಂತಂದ್ರೆ ಯಾರು ಸುಮ್ಮನೆ ಕೂತಿರ? ಎಲ್ಲ ತುಂಬಿದ್ರು, 2,000 ಯಾಕೆ ತುಂಬಿದ್ದೀವಿ, ಹೌದಲ್ಲ? ನಾವು ಅದನ್ನ ನಂಬಿದೆವು, ಅವ್ರು ಹೇಳ್ಯಾರ ಹಾಕ್ತಾರೆ ಅಂತಂತಾರೆ. ಇವತ್ತು ದೇವ್ರು ಹೇಳತ್ತಾರ ಬೇಡಿಕೊಳ್ಳಿ ಅಂತ, ನಾವು ಯಾಕೆ ನಿಲ್ಲಿಸೋಣ? ಹಾಲೆಲೂಯಾ. ಅಂತ ಒಂದು MLA ಸೃಷ್ಟಿ ಮಾಡ್ತಾ ದೇವರಾಗಿ ನಮ್ಮ ಪ್ರಿಯರೇ. ಆಮೇಲೆ ಅವ್ರು ಹೇಳ್ತಾರ ಬೇಡಿಕೋ, ಕೇಳಿಕೋ, ಸದುತ್ತರವನ್ನು ಪಾಲಿಸ್ತೇನೆ, ಇಕ್ಕಟ್ಟಿನಲ್ಲಿ ನಿನಗೆ ಮಾರ್ಗವನ್ನು ತೆಗಿತೇನೆ. ಹಾಲೆಲೂಯಾ. ಕಷ್ಟದ ಸಮಯದಲ್ಲಿ ನಾನು ಬಿಡುತ್ತೇನೆ ಅಂತ ಹೇಳ್ತಾನೆ. ಹಾಲೆಲೂಯಾ. ಅದಕ್ಕಾಗಿ ನಾವು ಯಾಕೆ ಸುಮ್ಮನೆ ಕೊಡ್ಬೇಕು? ನಾವು ಬೇಡ್ತಾನೆ ಇರ್ಬೇಕು ನಮ್ಮ ದೇವರ ಹತ್ರ. ಆಮೇಲೆ ಹಾಲೆಲೂಯಾ. ಅದ ಕಡೆ ದೇವರು ಹೇಳ್ತಾನೆ, ಬೇಡಿಕೊಳ್ಳುವಂತ ಪ್ರತಿಯೊಬ್ಬ ಮನುಷ್ಯನಿಗೆ ಕೊಡುವುದು, ಬೇಡಿಕೊಳ್ಳುವ ಪ್ರತಿ ಮನುಷ್ಯನಿಗೆ ಕೊಡುವುದು. ಹಾಲೆಲೂಯಾ. ಬೇಡುವ ಪ್ರತಿಯೊಬ್ಬನು ಹೊಂದುತ್ತಾನೆ. ಹಾಲೆಲೂಯಾ. ನೀವು ಬೇಡಕ್ಕಿಂತ ಮುಂಚೆವಾಗಿ
ಕೊಡುವವನಾಗಿದ್ದೇನೆ. ಹಲ್ಲೆಲೂಯ. ಅಂತ ಸರ್ವಶಕ್ತನ ದೇವರು ಹೇಳುವಾಗ ಆತನ ಬಳಿಗೆ ನಾವು ಬರುವಾಗ ನಾವು ಪ್ರಾರ್ಥನೆಯನ್ನು ಇಟ್ಟುಕೊಂಡು ಬರೋಣ. ಇವತ್ತು ಕಷ್ಟಗಳು ಇಟ್ಕೊಂಡು ಬರೋಣ, ಇವತ್ತು ಆಲೋಚನೆ ಇಟ್ಕೊಂಡು ಬರೋಣ. ನಮ್ಮ ಮಕ್ಕಳು ಬೆಳಿಬೇಕಂತಂದು, ನಾ ಕೆಲಸದಲ್ಲಿ ಮುಂದೆ ಹೋಗ್ಬೇಕಂತಂದು, ಹಲ್ಲೆಲೂಯ, ನಾನು ಒಂದು ಸ್ಥಾನ ಗೌರವದಲ್ಲಿ ಇರ್ಬೇಕಂತಂದು ಅದು ನಾವು ಇಟ್ಟುಕೊಂಡು ಬರೋಣ. ನನ್ನ ರೋಗ ಗುಣವಾಗ್ಬೇಕಂತಂದು ನಾವು ಇಟ್ಟುಕೊಂಡು ಬರೋಣ. ಹಲ್ಲೆಲೂಯ, ಹಲ್ಲೆಲೂಯ. ಈ ಶತಾಧಿಪತಿ ಅವನು ಶ್ರೀಮಂತ ಆದರೂ ಸಹ ಅವನ ಆಳಿನ ರೋಗವನ್ನು ಇಟ್ಟುಕೊಂಡು ಬಂದ. ಹಲ್ಲೆಲೂಯ, ಹಲ್ಲೆಲೂಯ. ಅವನ ಆಳಿನ ರೋಗವನ್ನು ಇಟ್ಟುಕೊಂಡು ಕರ್ತನ ಮುಂದೆ ಬಂದ. ಹಲ್ಲೆಲೂಯ. ಅದರಲ್ಲಿ ಅನೇಕ ಜನರು ಬಂದರು, ಅನೇಕ ವ್ಯಕ್ತಿಗಳು ಬಂದರು. ಹಲ್ಲೆಲೂಯ. ಇವನು ಯಾದಕ್ಕಾಗಿ ಬಂದ? ತನ್ನ ಆಳಿನ ಗುಣಕ್ಕಾಗಿ ಬಂದ. ಹಲ್ಲೆಲೂಯ, ಹಲ್ಲೆಲೂಯ. ಅಂದಿನ ಹಿಡ್ಕೊಂಡು ಇಲ್ಲಿನ ತನಕ ಪ್ರಿಯರೇ, ಕೆಲಸ ಮಾಡುವವರಿಗೆ ನಾವು ಅವ್ರಿಗೆ ನೋಡೋದೇನಂದ್ರೆ ಕೆಳಗಿನವರು ಮಾತ್ರ ನೋಡ್ತೀವಿ. ಹಲ್ಲೆಲೂಯ. ಆದರೆ ಆ ವ್ಯಕ್ತಿ ಏನ್ ಮಾಡೋದು ಗೊತ್ತದ? ದೇವರ ಬಳಿಗೆ ಅವನ ಪ್ರಾರ್ಥನೆ ತೆಗೆದುಕೊಂಡು ಬಂದ. ಹಲ್ಲೆಲೂಯ, ಹಲ್ಲೆಲೂಯ. ಯಾರಿಗಾಗಿ? ಆಳಿಗಾಗಿ. ನೋಡಿ, ಆಳಿಗಾಗಿ ಒಂದು ಪ್ರಯತ್ನ ಅವನ ಆಳ್ಮೇಲೆ ಏನದ? ಏನದ ಅವನಿಗೆ? ಆ ಆಳಿನ ಮೇಲೆ ಏನದ? ಪ್ರೀತಿ ಅದ ಅವನಿಗೆ. ಹಲ್ಲೆಲೂಯ. ಆ ಆಳಿನ ಮೇಲೆ ಏನದ ಅವನಿಗೆ? ಹಲ್ಲೆಲೂಯ, ಹಲ್ಲೆಲೂಯ. ಯಾವ ಪ್ರೀತಿಸ್ತೇವೋ ಅವರಿಗಾಗಿ ನಾವು ಚೆಪ್ಪ ಮನೆ ಬರ್ತೇವೆ. ಆಮೇಲೆ ಅಂತೀವಿ ಹಲ್ಲೆಲೂಯ, ಹಲ್ಲೆಲೂಯ. ನಾವು ಯಾರನ್ನು ಪ್ರೀತಿಸ್ತೇವೋ ಅವರ ಕ್ಷೇಮವನ್ನು, ಅವರ ಗುಣತೆಯನ್ನು ಹೊಂದೋದಕ್ಕಾಗಿ ನಾವು ಪ್ರಾರ್ಥನೆ ತರುವವರಾಗಿರ್ತೀವಿ. ಆಮೇಲೆ ಅಂತೀವಿ ಹಲ್ಲೆಲೂಯ, ಹಲ್ಲೆಲೂಯ, ಹಲ್ಲೆಲೂಯ. ಇವತ್ತು ದಿವಸದಲ್ಲಿ ಪ್ರಿಯರೇ, ಅವನ ಸುತ್ತಮುತ್ತಲಿರುವಂತಹ ಆಳಲ್ಲಿ ಒಬ್ಬನಿಗೆ ಅವ ಕಾರ್ಯ ಬಂದಾಗ ಅವನು ಏನ್ ಮಾಡಿದ್ರು? ದೇವರ ಮುಂದಗಡೆ ಪ್ರಾರ್ಥನೆ ತಂದಿದ್ದನು. ಇವತ್ತು ನಾವು ಯೋಚನೆ ಮಾಡೋಣ, ನಮ್ಮ ಮನೆಯಲ್ಲಿ, ನಮ್ಮ ಕುಟುಂಬದಲ್ಲಿ ಯಾರು ಬರೇನರೋ ಅವರಿಗಾಗಿ ನಾವು ಪ್ರಾರ್ಥಿಸೋಣ. ಹಲ್ಲೆಲೂಯ. ಅವರಿಗಾಗಿ ನಾವು ಗುಣಗುಟ್ಟ ಬೇಡ, ಅವ್ರ ಮೇಲೆ ನಾವು ದ್ವೇಷ ತೆಗೆದು ಬೇಡ. ಯಾಕಂದ್ರೆ ಅವರಿಗಾಗಿ ನಾವು ಪ್ರಾರ್ಥಿಸೋರಾಗಿರೋಣ. ಆಮೇಲೆ ಹಲ್ಲೆಲೂಯ, ಹಲ್ಲೆಲೂಯ. ಜೋರಗೋಣ ಹಲ್ಲೆಲೂಯ, ಗಟ್ಟಿಯಾಗಿರೋಣ ಹಲ್ಲೆಲೂಯ, ಹಲ್ಲೆಲೂಯ. ತಪ್ಪಿ ಹೋಗಿರುವಂತ ಮಗನ ಕುರಿತ ನಾವು ನೋಡಿದೇವಲ್ಲ. ತಪ್ಪಿ ಹೋಗಿರುವಂತ ಮಗನು, ಇದು ಕುಟುಂಬ ಸಂದೇಶ ಅಲ್ಲ. ಅದರ ಕಡೆ ನಾನು ಕುಟುಂಬದ ಕುರಿತಾಗಿ ಹೇಳ್ತಾ ಇದ್ದೀನಿ. ಇದು ಕುಟುಂಬದ ಸಂದೇಶ ಅಲ್ಲ. ತಪ್ಪಿ ಹೋಗಿರುವಂತ ಮಗನು ಏನ್ ಮಾಡಿದ್ರು ಅಂತಂದ್ರೆ, ತನ್ನ ತಂದೆಯಿಂದ ದೂರಾಗಿ ಹೋದ. ತನ್ನ ಜ್ಞಾನ ಮೇಲೆ, ತನ್ನ ಐಶ್ವರ್ಯ ಮೇಲೆ ನಂಬಿಕೆ ಇಟ್ಕೊಂಡು ಅವನೇನ್ ಮಾಡ? ತನ್ನ ಮನೆಯನ್ನು ಬಿಟ್ಟುಕೊಂಡು ಹೋದ ಅಂತಾರಲ್ಲ. ಅವನಲ್ಲಿ ಎಲ್ಲ ಮೋಸ ಮಾಡಿದವು. ಅವನ ಹಣ ಹೋಯ್ತು, ದುಡ್ಡು ಹೋಯ್ತು, ಅವನಿಗೆ ಬರ್ಬೇಕಾಗಿತ್ತು ಬರಗಾಲ ಬಂತು, ಕಷ್ಟ ಬಂತು, ಆದ್ರೆ ಎಲ್ಲ ಬಿದ್ದ. ಆದ್ರೆ ನಾನು ನಿಮಗೆ ಹೇಳ್ತೀನಿ, ಹಣ ಎಲ್ಲ ತೆಗೆದುಕೊಂಡು ಜಗಳ ಆಡಿ ಹೋಗಿದಾಗ ಅವನ ತಂದೆ ಏನ್ ಮಾಡಿದನು? ಅವನ ಕಡೆ ಕಾಯ್ತಾ ಇದ್ದೀನು. ಹಲ್ಲೆಲೂಯ, ಹಲ್ಲೆಲೂಯ. ಆ ಪ್ರೀತಿ ನಮ್ಮಲ್ಲಿ ಇರಬೇಕು ಪ್ರಿಯರೇ. ಹಲ್ಲೆಲೂಯ. ನಮ್ಮ ಮಕ್ಕಳು ಜಗಳ ಆಡ್ಲಿ, ನಮ್ಮ ಮಕ್ಕಳು ನಮ್ಮ ವಿರುದ್ಧ ಹೋಗ್ಲಿ, ಅವ್ರು ಏನೇ ಮಾಡ್ಲಿ, ಅವ್ರಿಗೋಸ್ಕರ ನಾವು ಪ್ರಾರ್ಥಿಸುವವರಾಗಿರ್ಬೇಕು. ಆಮೇಲೆ ಅಂತೀರಾ? ಹಲ್ಲೆಲೂಯ. ಅವರ ಬುದ್ಧಿ ಇಲ್ಲೇ ಹೋಗ್ಲಿ, ಅವರಿಗಾಗಿ ನಾವೇನ್ ಮಾಡ್ಬೇಕು? ಹಲ್ಲೆಲೂಯ. ಅವನ ಜೊತೆ ಇನ್ನೊಬ್ಬ ಇಲ್ಲ ಮಗ, ಅವನಿಗೆ ಅವ್ನು ಕೇರ್ ಮಾಡಿಲ್ಲ. ಅವನೇನ್ ಮಾಡ್ದ? ತಪ್ಪು ಹೋಗಿರುವಂತ ಮಗನ ಕಡೆ ಕಾಯ್ಕೋತ ಕುಂತ. ಹಲ್ಲೆಲೂಯ, ಹಲ್ಲೆಲೂಯ. ಅವನ ಜೀವನದಲ್ಲಿ ಏನೇನೋ ಪ್ರಾಬ್ಲಮ್ಗಳು ಬಂದು ಅದಕ್ಕೆ ಏನು ಚಿಂತೆ ಮಾಡಿಲ್ಲ. ಆದ್ರೆ ಅವನ ತಲೆ ಬಂದೇ ಇರೋದು ಗೊತ್ತಾ? ನನ್ನ ಮಗ ದೂರ ಹೋಗ್ಯಾನ, ಅವ ಬರ್ಬೇಕು, ಅವ ಚಂದ ಆಗ್ಬೇಕು, ಅವನಿಗೆ ಒಳ್ಳೆಯದಾಗ್ಬೇಕು, ಅವನಿಗಾಗಿ ನಾನು ಒಂದು ಔತಣ ಸಿದ್ಧಪಡಿಸಬೇಕು ಎನ್ನುವಂಥದ್ದೇ ಆ ತಂದೆಯ ಆಲೋಚನೆ. ಹಲ್ಲೆಲೂಯ. ಇವತ್ತು ನಿಮಗೂ ಸಹ ಮಕ್ಕಳಿದೆ. ಇದ್ದಿದಾಗ ನಾನು ಒಂದೇ ಕೇಳ್ತೇನೆ, ನಿಮ್ಮ ಮಕ್ಕಳಿಗೆ ನೀವು ಬೈಲಕ್ಕೆ ಹೋಗ್ಬೇಡಿ. ನಿಮ್ಮ ಮಕ್ಕಳು ಯಾವ ವೀಕರೋ ಅವ್ರಿಗೆ ಏನು ಅಲ್ಲಕ್ಕೆ ಹೋಗ್ಬೇಡಿ, ಅವರಿಗಾಗಿ ಪ್ರಾರ್ಥಿಸುವವರಾಗಿರ್ರಿ. ಆಮೇಲೆ ಹಲ್ಲೆಲೂಯ, ಹಲ್ಲೆಲೂಯ. ಒಂದು ಚಂದಿರುವಂತ ಮಗನಿಗಾಗಿ ಅವ ತಂದೆ ಕೇಳಿಲ್ಲ, ಆದ್ರೆ ತಪ್ಪಿ ಹೋಗಿರೋ ಮಗನಿಗಾಗಿ ಕಾಯ್ಕೋತ ಕುಂತ. ಹಲ್ಲೆಲೂಯ, ಹಲ್ಲೆಲೂಯ. ಜನ ಏನಂತಾರೋ ಗೊತ್ತಿಲ್ಲ, ಅವ್ರಿಗೆ ಏನೇನು ಜನ ಅಂದಿರ್ಬೇಕು, ಅವ್ರ ಅಣ್ಣ ಅಂದಿರ್ಬೇಕು. ನಾ ಇಷ್ಟು ದಿನ ಇಲ್ಲಿ ಕುಂತಿದ್ದ, ನನ್ನ ಕಡೆ ನಮ್ಮ ಅಪ್ಪ ಏನ್ ಮಾಡಿಲ್ಲ, ಇವ ಎಲ್ಲ ತಗೊಂಡು ಹೋದ, ಹಾಳು ಮಾಡ್ದ, ಬಂದ್ರು ಇಷ್ಟು ಪ್ರೀತಿ ಮಾಡತಾನಂತಂದ ಅವ್ರ ಅಣ್ಣ ಅಂದ್ರು ಸಹ ಅವ್ರ ಅಪ್ಪ ಏನ್ ಮಾಡಿದ ಅಂತ ಹೇಳಿದ್ರು ಒಂದು ಮಾತಾಡಿದ್ರಿ. ಹಲ್ಲೆಲೂಯ,
Hallelujah. ಮತ್ತು ಅಷ್ಟೇ ಮಾತ್ರ ಅಲ್ಲ, ನಾನು ಯಾವಾಗಲೂ ಹೇಳುವ ಏನಂದ್ರೆ ಗೊತ್ತದ, ಯೇಸು ಸ್ವಾಮಿನೇ ಪಾಪಿಗಳನ್ನು ಪ್ರೀತಿ ಮಾಡಿ ರಕ್ಷಿಸೋದಕ್ಕಾಗಿ ಬಂದರಂದ್ರೆ ನಮ್ಮ ಮನೆಗಿರುವಂತಹ ಕೆಟ್ಟೋಗಿರೋರಿಗೆ ಯಾಕೆ ನಾವು ಶಿಕ್ಷೆ ಕೊಡಬೇಕು? Hallelujah. ಅವರು ನಾವು ಸಹ ಪ್ರೀತಿ ಮಾಡುವವರಾಗಿರ್ಬೇಕು. ಅವರು ಒಳ್ಳೆದಾಗಿ ನಾವು ಪ್ರಾರ್ಥಿಸುವವರಾಗಿರ್ಬೇಕು. ಅವರ ಭವಿಷ್ಯಕ್ಕಾಗಿ ನಾವು ಪ್ರಾರ್ಥಿಸುವವರಾಗಿರ್ಬೇಕು. ಅವರ ನಡೆನುಡಿಗಳಿಗಾಗಿ ನಾವು ಪ್ರಾರ್ಥಿಸುವವರಾಗಿರ್ಬೇಕು. Hallelujah. Hallelujah. ಇದೇ ದೇವರ ಸಂದೇಶವಾಗಿದೆ. ಇವತ್ತು ದಿವಸದಲ್ಲಿ ಆ ಆಳು, ಆ ಶತಾಧಿಪತಿ ದೇವರಲ್ಲಿ ಬಂದಾಗ ಅವನ್ನ ನೋಡಿ, ಆ ಕಳಕಳಿ, ಆ ಪ್ರೀತಿ ನೋಡ್ರಿ. ಇವತ್ತು ನಾವು ಹಳೆದಿರುವವರು, ನಮ್ಮ ಅಣ್ಣ, ತಂಗಿ, ತಮ್ಮ, ಅಕ್ಕ, ಇವ್ರಿಗೆ ನಾವು ಯಾಕೆ ಪ್ರೇರ್ ಮಾಡಬಾರ್ದು? Hallelujah. ಅವ್ರು ಒಳ್ಳೆದಕ್ಕಾಗಿ ನಾವು ಯಾಕೆ ಪ್ರಾರ್ಥಿಸಬಾರ್ದು? Hallelujah. Hallelujah. ಒಂದು ಸಾರಿ ನೆನಪಿಟ್ಕೊಳ್ರಿ, ಚಿಕ್ಕವರಿದ್ದಾಗ ಯಾರಿಗಾದ್ರೂ ನೋವಾದರೆ ಏನ್ ಮಾಡ್ತಿದ್ದೀರ? ಅಕ್ಕ ಆಗ್ಲಿ, ತಂಗಿ ಆಗ್ಲಿ ಏನ್ ಮಾಡ್ತಿದ್ದೀರು? ಅಣ್ಣ ಆಗ್ಲಿ, ತಮ್ಮ ಆಗ್ಲಿ ಏನ್ ಮಾಡ್ತಿದ್ರು? ಯಾರಾದ್ರೂ ತಮ್ಮ ಹುಡ್ದಾರಂತಂದ್ರೆ ಏನ್ ಮಾಡ್ತಿದ್ರು? Hallelujah. ಅದೇ ಪ್ರೀತಿ ಕಂಟಿನ್ಯೂ ಇರಲಿ. Hallelujah. ಅವರು ಅವರು ಕೆಳಗಿದ್ದಾರೆ ಅಂತಂದ್ರೆ ಸಹ ಅವಾಗ ಪ್ರೇರ್ ಮಾಡಿ, ದೇವರೇ ಅವ್ರಿಗೊಂದು ಸ್ಥಾನ ಕೊಡುವಂತಾಗಲಿ. Hallelujah. 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 ಅಂತ ಪ್ರಾರ್ಥನೆ ನಮ್ಮ ಪ್ರಾರ್ಥನೆ ಆಗಿರ್ಬೇಕು ಪ್ರಿಯರೇ. ಆಮೇಲೆ ಅಂತೀರಾ? Hallelujah. ಇಲ್ಲಿ ನೋಡ್ಬೇಕಾದ್ರೆ ದೊಡ್ಡ ನಂಬಿಕೆ ದೇವ್ರು ಯಾಕೆ ಹೇಳೋದು ಗೊತ್ತಾ? ಇಂಥ ದೊಡ್ಡ ನಂಬಿಕೆ ನಾನು ಈ ಇಸ್ರಾಯೇಲ್ ಜನರಲ್ಲಿ ನಾನು ಕಾಣವಿಲ್ಲ ಅಂತಂದೆ. ಯಾಕೆ ಹೇಳುದು ದೇವರು? ಯಾಕೆ ಹೇಳೋದಂದ್ರೆ, ಒಂದೇದಾಗಿ ಅವ್ರು ಏನ್ ಮಾಡಲ್ಲ, ತನ್ನ ಪರಿವಾರಕ್ಕಾಗಿ ಬಂದಿಲ್ಲ, ತನ್ನ ಆಳಿಗಾಗಿ ಬಂದ. ಮತ್ತು ಎರಡನೇದಾಗಿ ಅವ್ನು ಏನ್ ಮಾಡೋದು ಗೊತ್ತಾ? ದೇವ್ರಿಗೆ ಹೇಳ್ತಾನೆ, ಏನಂತ ಹೇಳ್ತಾನೆ? ದೇವ್ರೇ, ನೀ ನನ್ನ ಮನೆಗೆ ಬರಬೇಕಾಗಿಲ್ಲ, ನೀ ನನ್ನ ಮನೆಗೆ ಬರಬೇಕಾಗಿಲ್ಲ. ನನ್ನ ಕೈದಾಗ 2-3 ಆಳುಗಳಲ್ಲ, ಅವ್ರನ್ನ ಹೋಗಿ ಇದು ಮಾಡಿದ್ರೆ ಅವ್ರು ಏನ್ ಮಾಡ್ತಾರ? ಮಾಡಿ ಬರ್ತಾರೆ. ಅದೇ ತರವಾಗಿ ನಿನ್ ಪ್ರಾರ್ಥನೆ ಸಾಕು, ಇಲ್ಲಿ ಹೇಳು, ಅದು ನೆರವೇರ್ತದಂತಂದ. Hallelujah. ನೀ ಇಲ್ಲೇ ಹೇಳು, ಅದು ಆಶೀರ್ವಾದವಾಗ್ತದ ಅಂತಂದ ಹೇಳ. Hallelujah. Hallelujah. ನೀ ಹೀಗೆ ಹೇಳು, ನನ್ನ ಮನ ಚಂದ ಆಯ್ತದ ಅಂತಂದ್ರಿ. Hallelujah. ನೀ ಹೀಗೆ ಹೇಳು, ನನಗೆ ಒಳ್ಳೇದಾಯ್ತದ ಅಂತಂದ್ರಿ. Hallelujah. ನೀ ಹೀಗೆ ಹೇಳು, ನನ್ನ ಸಂಬಳ ಹೆಚ್ಚಾಗ್ತದ ಅಂತಂದ್ರಿ. ನೀ ಹೀಗೆ ಹೇಳು ಅಂತಂದು ಹೇಳ್ತಾ ಇದ್ದಾನೆ. Hallelujah. Hallelujah. ಇಂಥದಕ್ಕಾಗಿ ದೊಡ್ಡ ನಂಬಿಕೆ ಪ್ರಿಯರೇ. Hallelujah. ಆ ನಂಬಿಕೆ ನಮ್ಮಲ್ಲಿ ಇರಬೇಕು ಪ್ರಿಯರೇ. ಇವತ್ತು ನಾವು ದೇವರ ಆರಾಧನೆ ಬರುವಾಗ ನಮ್ಮ ಸಂಬಳ ಹೆಚ್ಚಿಸುವಂತ ಪ್ರೇರ್ ಮಾಡ್ರಿ, ನಮ್ಮ ಉದ್ಯೋಗ ಇನ್ನು ಹೆಚ್ಚಾಗಲಿ ಅಂತ ಪ್ರೇರ್ ಮಾಡ್ರಿ, ಇನ್ನು ಹೆಚ್ಚಾಗಿ ನಾವು ಬೆಳಿಬೇಕಂತ ಪ್ರೇರ್ ಮಾಡ್ರಿ. Hallelujah. ನನ್ನ ಮಕ್ಕಳು ಇನ್ನು ಜ್ಞಾನದಲ್ಲಿ ಬೆಳಿಬೇಕಂತ ಪ್ರೇರ್ ಮಾಡೋಣ. Hallelujah. Hallelujah. ಜೋರಾಗಿ Hallelujah. Hallelujah. ಇಂಥ ಪ್ರಾರ್ಥನೆ ನಮ್ಮ ಪ್ರಾರ್ಥನೆ ಆಗಿರ್ಬೇಕು. ನಾವೊಂದು ಕುಲದ ಕುರಿತಾಗಿ ಹೇಳಿ ನಾನು ಮುಕ್ತ ಮಾಡ್ತೀನಿ. ಆ ಕುಲದ ಹೆಸರನ್ನ ಹೇಳಲ್ಲ, ಅದು ನಿಮಗೆ ಗೊತ್ತಿರ್ತದೆ. ಆದರೆ ಆ ಕುಲದಲ್ಲಿ ನಾವು ನೋಡಬೇಕಂದ್ರೆ ಅವರು ದೇವರಾಗಿ ಹೋಗಿನಾಗ ಅಥವಾ ಒಂದು ಗಿಡ ಹತ್ರ ಹೋಗಿನಾಗಿಲ್ಲ, ಅವ್ರು ಏನ್ ಮಾಡ್ತಾರೆ ಗೊತ್ತ್ರಿ? ಅಥವಾ ಒಂದು ಬುಟ್ಟಿ ಎತ್ಕೊಂಡು ಹೋಗ್ತಾರೆ ನೋಡಿ, ಎತ್ಕೊಂಡು ಹೋಗಿನಾಗ ಅವ್ರು ಏನ್ ಮಾಡ್ತಾರೆ ಗೊತ್ತದ? ಅವ್ರು ಬೆಳ್ಕೋತಾನೆ ಹೋಗ್ತಾರಂತೆ. ಗಿಡದ ಹಗ್ಗದ ಕಟ್ಲತ್ರ ಬರವಿ ಬೇಡ್ತಾರೆ. ಅವ್ರು ದುಃಖ ತೆಗೆಯಕ್ಕೆ ಅವ್ರು ಏನ್ ಮಾಡ್ತಾರ? ಬೇಡ್ತಾರೆ. ಅವ್ರ ಗಾಡಿ ಜಾರು ಮಾಡೋದಕ್ಕಿಂತ ಮೇಲೆ ಬೇಡ್ತಾರೆ. Hallelujah. ಅವ್ರಿಗೆ ಬೇರೆ ದುಡ್ಡು ಬರುತ್ತೆ ನೋಡಿ, ಬರೋದಕ್ಕೆ ಏನ್ ಮಾಡ್ತಾರ? ಅದ್ರ ಕಡೆ ಇವತ್ತು ಅವ್ರ ಬಳಿ ಹಣ ಕಡಿಮೆ ಆಗ್ತಾನೆ ಅಲ್ಲ, ಇವತ್ತು ಅವ್ರು ಚಂದ ಬೆಳೀತಾರೆ. ಇವತ್ತು ನಮ್ಮಲ್ಲಿ ಬೇಡಿಕೋ ಗುಡ್ತಿ ಅಂತ ದೇವ್ರು ಹೇಳಿದಾಗ ನಾವು ಒಂದ್ಸಲ ದುಡ್ಡು ತಗೊಂಡಿದ್ದೇವ್ರೆ, ಇಷ್ಟು ನಂಗೆ ಸಾಕಾಗಲ್ಲಪ್ಪ, ಇನ್ನೂ ಹೆಚ್ಚಾಗಿ ಕೊಡು ಅವ್ರು ಪ್ರೇ ಮಾಡಿದ್ದೇವೇನು. Hallelujah. ನನ್ನ ಮನೆಗೆ ಇದು ಸಾಕಾಗುವಂತದ, ನಾನು ಕಷ್ಟದ ಹೋಗ್ಲತ್ತೀನಿ, ನಾನು ಸಾಲದ ಬೀಳತ್ತಿದೆ, ಇದು ನನಗೆ ತೃಪ್ತಿ ಆಗ್ಬಿಟ್ಟದ, ಇನ್ನೂ ಕೊಡು ಅಂತ ನಾವು ಬೇಡಿದ್ದೇವೇನು. Hallelujah. Hallelujah. ನಾವು ಗಾಡಿ ತೆಗಿಲತ್ತಿನಾಗ ಬೇಡಿಕೊಂಡು ದೇವ್ರೇ ಇವತ್ತು ನನಗೆ ಒಳ್ಳೆ ಕೆಲಸ ಕೊಡು, ಒಳ್ಳೆ ಮಾರ್ಗ ಕೊಡು ಅಂತ ನಾವು ಬೇಡ್ಕೊಂಡು ಮಾಡಿದೆವು. ಬಿತ್ತುವಾಗ ನಾವು ಒಳ್ಳೆ ಫಲ ಸಿಗಿಲ್ಲ ಅಂತ ನಾವು ಪ್ರೇರ್ ಮಾಡಿ ಬಿತ್ತಿದ್ದೇವೇನು. Hallelujah. ಮಕ್ಕಳು ಸ್ಕೂಲಿಗೆ ಕಳಿಸುವಾಗ ದೇವ್ರೇ ನನ್ನ ಮಕ್ಕಳು ಅವ್ರು ಹೆಂಗ್ ಹೋಗ್ಲಾಗ್ತಾರ ನನಗೆ ಗೊತ್ತಿಲ್ಲ, ಅವ್ರು ಜ್ಞಾನವಂತರಾಗಿ ಒಬ್ಬ ಡಾಕ್ಟರ್ ಆಗಿ ಅವಾಗ ಚೆನ್ನಾಗಿ ಹೊರತಿರ್ಬೇಕು, ಬರೋದ್ರಿಂದ ಡಾಕ್ಟರ್ ಆಗಿ ಅವ ಇಂಜಿನಿಯರ್ ಆಗಿ ಒಂದು ಇನ್ಸ್ಪೆಕ್ಟರ್ ಆಗಿ ಬರ್ಬೇಕಂತ ಪ್ರೇರ್ ಮಾಡಿ ಕಳ್ಸಿರೇನು ಯಾರ ಮಕ್ಕಳಿಗೆ? ಇವತ್ತು ಅವ್ರು ಬ್ಯಾಗ್ ತಗೊಂಡು ಹೋಗ್ಲತ್ತ ದೇವ್ರೆ, ಇವತ್ತು ಅದು ಕ್ಷಣದಾನ. ದೇವ್ರು ಹೇಳ್ತಾನ ಪ್ರಾರಂಭವು ಅಲ್ಪವಾದರೂ ಅಂತ್ಯವು
ಸಂಪೂರ್ಣವಾಗುವುದು ಅಂತಂದ್ರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇಂಥ ಪ್ರಾರ್ಥನೆ ನಮ್ಮ ಪ್ರಾರ್ಥನೆ ಆಗಿದೆನು. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾವು ಪ್ರಾರ್ಥಿಸ್ಬೇಕು ಪ್ರಿಯರೇ, ಪ್ರಾರ್ಥಿಸೋಣ, ನಾವು ಕೇಳೋಣ. ನಾವು ಹೇಳ್ತಾ ಇದ್ದೀನಿ, ಇಲ್ಲಿ ಈ ಸ್ಥಳದಲ್ಲಿ ಬೀಳ್ತಾನೆ, ಸ್ಥಳದಲ್ಲಿ ಕುಂತಿದ್ದೆವು ದೇವರ ಆಲಯದಲ್ಲಿ. ಆದ್ರೆ ನಮ್ಮ ಮುಂದುಗಡೆ ಯಾರು ಇಮ್ಯಾಜಿನ್ ಮಾಡ್ಕೋರಿ, ನಮ್ಮ ಮುಂದೆ ಯಾರ ಹೇಳಿ ಒಂದೇ ಬಾಯಿನಿಂದ ಈ ಲೋಕ ಸೃಷ್ಟಿ ಮಾಡಿದ, ಒಂದೇ ಬಾಯಿನಿಂದ ಆಕಾಶ ಸೃಷ್ಟಿ ಮಾಡಿದ. ಅಲ್ಲಯ್ಯ, ಆಕಾಶಕ್ಕೆ ಏನು ಹೋಗ್ಬೇಕಂತಂದ್ರೆ ಎಷ್ಟು 500 ಕೋಟಿ ಬೇಕಂತ ಆಕಾಶದಾಗ ಏನು ಹೋಗ್ಬೇಕಂತ ಅಂತ ಮಾಡಿದ್ರೆ 500 ಕೋಟಿ ಮಾಡಿದ್ರೆ ಆಕಾಶದ ಹಾಕ್ತಾರ. ಅವ್ರು ಏನ್ ಮಾಡ್ರು, ಒಂದೇ ಬಾಯಿನಿಂದ ಆಕಾಶ ಸೃಷ್ಟಿ ಮಾಡ ಅಂತ ದೇವರು ನಮ್ಮ ಮುಂದೆ ಕೇಳ್ತಾ ಇದ್ದಾನೆ, ಬೇಡಿಕೋ. ಅಲ್ಲಯ್ಯ, ನಮ್ಮ ಮುಂದೆ ಹೇಳ್ತಾ ಇದ್ದಾನೆ, ಬೇಡಿಕೋ. ನಾನು ಕುರ್ತಿ ಅಂತ ಹೇಳ್ತಾ ಇದ್ದಾನೆ. ಅಲ್ಲಯ್ಯ, ಅಲ್ಲಯ್ಯ. ಆ ಒಂದು ಶತಾಧಿಪತಿ ಕೇಳಿದಾಗ ದೇವರು ಅವನಿಗೆ ಕೊಟ್ಟ, ಆ ಒಂದು ಕುಷ್ಠರೋಗಿ ಕೇಳಿದಾಗ ಅವನಿಗೆ ದೇವರು ಕೊಟ್ಟ. ಈಗ ನಾವು ಕೇಳುವಾಗ ದೇವರು ಯಾಕೆ ನಮಗೆ ಕೊಡಲ್ಲ? ಆಮೇಲೆ ಅಂತೀರಿ, ಹಲ್ಲೆಲೂಯ, ಹಲ್ಲೆಲೂಯ, ಜೋರಾಗಿ ಹಲ್ಲೆಲೂಯ, ಹಲ್ಲೆಲೂಯ. ನಾವು ಸೊಲೊಮೋನ ಕುರಿತಾಗಿ ನಾವು ನೋಡಿದೆವು. ಆ ಸೊಲೊಮೋನ ಏನಂತ ಬೇಡಿಕೊಂಡ? ಹಲ್ಲೆಲೂಯ. ಅವನಿಗೆ ಜ್ಞಾನ ಬಂದಿಲ್ವೋ? ಮತ್ತೆ ಅವನಿಗೆ ಬಂದದಂದರೆ ಅವನು ಏನು ಸಂತಾನ ಬಿದ್ದಿರುವಂತ ದೂತಿದ್ದೇನು, ಅವನ ನಂತರವಾಗಿ ನಮ್ಮ ತಾಯಿ ಹೊಟ್ಟೆಗೆ ಹುಟ್ಟಿರುವಂತ ಮಗನೇ ದೇವ್ ಅವನಿಗೆ ಕೊಟ್ಟಂದರೆ ನಮಗೆ ಯಾಕೆ ಕೊಡಲ್ಲ? ಆಮೇಲೆ ಹಲ್ಲೆಲೂಯ, ಜೋರಾಗಿ ಹಲ್ಲೆಲೂಯ, ಹಲ್ಲೆಲೂಯ. ಅದಕ್ಕಾಗಿ ಯಾಕೋಬರಲ್ಲಿ ಹೇಳಲ್ಪಟ್ಟಿದೆ, ಯಾವನಿಗಾದರೂ ಜ್ಞಾನ ಕಡಿಮೆ ಆಗಿದ್ದರೆ ಅವ ನನ್ನ ಹತ್ರ ಕೇಳಲಿ, ಅವನಿಗೆ ನಾನು ಹಂಸಸದಾಗಿ ಕೂಡ್ತೀನಿ ಅಂತಂದ್ರೆ. ಹಲ್ಲೆಲೂಯ, ಹಲ್ಲೆಲೂಯ. ಅದಕ್ಕಾಗಿ ನಾವು ಕೇಳುವವರಾಗಿರ್ಬೇಕು. ದೇವರೇ ಆ ಸೊಲೊಮೋನಿಗೆ ಆ ದಿನದಲ್ಲಿ ಕೊಟ್ಟಿದ್ದಿ, ಇವತ್ತು ನನ್ನ ಮಗನು ಸಹ ನಿನ್ನೆ ಸೃಷ್ಟಿ ಮಾಡುತ್ತ. ನಾ ಕೇಳಿ ನನ್ನ ಮಗನಿಗೆ ಕೊಡುವಂತಂದು ನಾ ಕೇಳಿ ಪಡ್ಕೊಂಡಿಲ್ಲ. ನನಗೆ ಇದೇ ಮಗ ಬೇಕು, ಇವನೇ ಬೇಕು, ಇವನೇ ಹುಟ್ಟಬೇಕು, ಇಕ್ಕಿನೇ ಹುಟ್ಟಬೇಕಂತ ನಾ ಕೇಳಿಲ್ಲ. ಅದು ಹುಟ್ಟಿಸಿನೋ ಯಾರು? ನೀವು ಹುಟ್ಟಿಸಿದ ಅಂದ್ರೆ ನನ್ನ ಮಗನಿಗೆ ಯಾರು ಸಂಪ್ರೇರಣೆ ಮಾಡೋಣ. ಆಮೇಲೆ ಅಂತೀನಿ, ಹಲ್ಲೆಲೂಯ. ಇದೇ ನಂಬಿಕೆ, ಹೇಳ ದೊಡ್ಡ ನಂಬಿಕೆ. ಈಗ ನಿಮ್ಮ ಮಗನಿಗೆ ಏನಿರ್ಬೇಕು ಹೇಳಿ? ಹೇಳಿ, ಏನಿರ್ಬೇಕು? ಏನಿರ್ಬೇಕು? ಯಾವ ನಂಬಿಕೆ? ದೊಡ್ಡದು, ದೊಡ್ಡದೇ ಆಗ್ತದ. ಹಲ್ಲೆಲೂಯ. ಚಿಕ್ಕದೆಂದಿಗೂ ಆಗದು. ಆಮೇಲೆ ಅಂತೀವಿ, ಹಲ್ಲೆಲೂಯ, ಕೇಳೋಣ, ದೊಡ್ಡದನ್ನೇ ಪಡೆದುಕೊಳ್ಳೋಣ. ಆಮೇಲೆ ಅಂತೀವಿ, ಹಲ್ಲೆಲೂಯ. ಆಶ್ರಮದ ಕಡೆಗೆ ನಾವು ಹೋಗೋಣ ಪ್ರಿಯರೇ. ಯಾಕಂದ್ರೆ ಈ ಲೋಕದಲ್ಲಿ ನಮಗೆ ಆಶ್ರಮ ಬೇಕು. ಎಷ್ಟು ಆಶ್ರಮವಂತರಾಗಿರ್ತೀವೋ ಓಡ್ ಸಮಾಧಾನ ಇರ್ತೀವಿ. ಎಷ್ಟು ಆಶ್ರಮ ಕಡಿಮೆ ಆಯ್ತು ನೋಡಿ, ಓಡ್ ಕಿರಿಕಿರಿ ಹೆಚ್ಚಾಯ್ತು, ಟೆನ್ಷನ್ಗಳು ಹೆಚ್ಚಾಯ್ತು. ಹಲ್ಲೆಲೂಯ. ಅದರ ಆಶ್ರಮ ಹೆಚ್ಚಾಗ ಜೋರಾಗ ಹಲ್ಲೆಲೂಯ. ಆಶ್ರಮ ಹೆಚ್ಚಾಗಬೇಕಾದ್ರೆ ಮಾಡ್ಬೋದು. ಬೇರೆ ಜನ ಹೇಳ್ತಾರೆ ಆಶ್ರಮ ಹೆಚ್ಚಾಗಬೇಕಂತ. ಯಾರಿಗೆ ದೊಡ್ಡ ನಂಬಿಕೆ ಅದ ಹಾಗೆ ನಮ್ಮ ಚಿಕ್ಕಮ್ಮನ ಬೇಕು. ದೊಡ್ಡ ನಂಬಿಕೆ ಇಲ್ಲರಿ, ಸಣ್ಣ ನಂಬಿಕೆ ಇಲ್ಲರಿ. ಆಶ್ರಮ ಯಾರಿಗೆ ಹೆಚ್ಚಾಗಬೇಕು? ಹಲ್ಲೆಲೂಯ. ಆಶ್ರಮ ಕಡಿಮೆ ಆಯ್ತಂದ್ರೆ ಕಿರಿಕಿರಿ, ಆಶ್ರಮ ದೊಡ್ಡ ಆಯ್ತಂದ್ರು ಸಮಾಧಾನ. ಹಲ್ಲೆಲೂಯ. ಅದಕ್ಕೆ ಆಶ್ರಮ ಹೆಚ್ಚಾಗಲಿ. ನಮ್ಮಲ್ಲಿ ಆಶ್ರಮ ಹೇಳೋಣ, ಎಲ್ಲರೂ ನಮ್ಮಲ್ಲಿ ಆಶ್ರಮ ಎಲ್ಲರ ಕೈ ಎತ್ತುಕೊಂಡು ದೇವ್ರ ಕಡೆ ಕೈ ಚಾಚೋಣ. ಹಿಂಗೆ ಕೈ ಚಾಚೋರಿ, ದೇವ್ರ ಕಡೆ ಕೈ ಚಾಚೋಣ. ಯೇಸು ಸ್ವಾಮಿ ಹುಟ್ಟಿ ತಗೊಂಡು ಕೈ ಚಾಚೋ. ನಾವು ಯೇಸು ಸ್ವಾಮಿಗಿಂತ ದೊಡ್ಡದಲ್ಲ. ಹಲ್ಲೆಲೂಯ. ಯೇಸು ಸ್ವಾಮಿ ಹುಟ್ಟಿ ತಗೊಂಡು ಕೈ ಚಾಚಿದಾಗ ಚಾಚಿಲ್ಲ. 5 ರೊಟ್ಟಿ 2 ಮೀನು ತಗೊಂಡು ಏನ್ ಮಾಡಿದ್ರು? ಹುಟ್ಟಿ ದೇವ್ರ ಕಡೆ ಚಾಚಿದ್ರು. ಹಲ್ಲೆಲೂಯ. ನಾವು ದೇವ್ರ ಕಡೆ ಚಾಚೋಣ. ಹಲ್ಲೆಲೂಯ. ಎಲ್ಲರೂ ದೇವ್ರ ಕಡೆ ಚಾಚಿಕೊಂಡು ನಮ್ಮ ಮಕ್ಕಳಿಗಾಗಿ, ನಮ್ಮ ಕುಟುಂಬಕ್ಕಾಗಿ ಬೇಡ್ಕೊಳ್ರಿ. ಇವತ್ತು ನಿಮ್ಮ ಮನಸ್ಸಿನ ಬೇಡ್ಕೊಳ್ತೀರೋ ಅಥವಾ ನಿಮ್ಮ ಗಟ್ಟಿಯಾಗಿ ನೀವು ಬೇಡ್ಕೊಳ್ತೀರೋ ಬೇಡಿಕೊಳ್ಳ್ರಿ. ಇವತ್ತು ನಮ್ಮಲ್ಲಿ ಆಶ್ರಯ ಹೆಚ್ಚಾಗಬೇಕು. ಇವತ್ತು ನಮ್ಮಲ್ಲಿ ಆಶ್ರಯ ಹೆಚ್ಚಾಗಬೇಕು. ಇನ್ನೂ ಆಶ್ರಮರಾಗಬೇಕು. ನಾವು ಇನ್ನೂ ಆಶ್ರಮರಾಗಬೇಕು. ಎಲ್ಲರೂ ಕೇಳಿಕೊಳ್ಳೋಣ. ನಮ್ಮ ಮಕ್ಕಳು ಆಶ್ರಮರಾಗಬೇಕು, ನಮ್ಮ ಕುಟುಂಬ ಆಶ್ರಮರಾಗಬೇಕು. ಒಬ್ಬರಲ್ಲಿ ಜ್ಞಾನ ಅದು ಕಡಿಮೆ ಆಗಬಾರ್ದು, ಎಲ್ಲರಲ್ಲಿ ಜ್ಞಾನ ಹೆಚ್ಚಿಸಲ್ಪಡಬೇಕು. ನಾವು ಆಶ್ರಮರಾಗಬೇಕಂತ ನಾವು ಕೇಳಿಕೊಳ್ಳೋಣ. ಎಲ್ಲರೂ ಸೇರಿಕೊಂಡು ದೇವರ ಭಗವಂತನ ಕಡೆಗೆ ನಾವು ಕೈಗಳನ್ನು ಕೇಳೋಣ. ದೇವರೇ, ನಮ್ಮಲ್ಲಿ ಇನ್ನು ಆಶ್ರಯ ಹೆಚ್ಚಾಗಲಿ. ದೇವರೇ, ನಮ್ಮಲ್ಲಿ ಇನ್ನು ಆಶ್ರಯ ಹೆಚ್ಚಾಗಲಿ. ಅಪ್ಪ ಆಶ್ರಯ, ನನಗೆ ಆ ಬಡತನ ಬೇಡ, ನನಗೆ ಆ ಜಗಳಗಳು ಬೇಡ, ನನಗೆ ಆ ಸಾಲಗಳು ಬೇಡ, ನನಗೆ ಆ ಸಮಾಧಾನ ಬೇಕು, ನನಗೆ ಆ ಆಶ್ರಯ ಬೇಕು. ನಾನು ಬೇಡಬೇಕು.
ಕಾಯುತ್ತಿರುವೆ ಅದ್ಭುತವ ಹೊಂದಲು ಕಾಯುತ್ತಿರುವೆ 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 ಅದ್ಭುತವ ಹೊಂದಲು ಕಾಯುತ್ತಿರುವೆ 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 ಅದ್ಭುತವ ಕಾಯುತ್ತಿರುವೆ 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 ಅದ್ಭುತವ